ಬನ್ನಿ ಫ್ರೆಂಡ್ಸ್, ನಾವು ಬೆಂಗಳೂರಲ್ಲೇ ಪ್ರಸಿದ್ಧಿಯಾಗಿರುವ ಬಂಡೆ ಮಹಾಕಾಳಿ ದೇವಾಲಯದ ಬಗ್ಗೆ ನಮಗೆ ಗೊತ್ತಿರೋ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಬಂಡೆ ಮಹಾಕಾಳಿ ದೇವಸ್ಥಾನವು ಬೆಂಗಳೂರಲ್ಲಿ 1200 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಬೆಂಗಳೂರಿನ ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾಣಗೊಳ್ಳೋಕೆ ಮುಂಚೆನೇ ಈ ದೇವಾಲಯ ಇತ್ತು ಅಂತ ಹೇಳಲಾಗುತ್ತೆ. ಈ ಒಂದ್ಸಲ ಏನಾಗುತ್ತೆ ಅಂದರೆ, ಒಬ್ಬರು ನಂಜಮ್ಮನವರು ಕುರಿ ಕಾಯ್ತಾ ಇರ್ತಾರೆ. ಆವಾಗ ಕುರಿ ಕಾಯ್ತಾ ಇರಬೇಕಾದ್ರೆ ದೇವರು ಹೇಳುತ್ತೆ, ನಾನು ಇಲ್ಲಿ ಮೂಡಿದ್ದೀನಿ, ನನಗೆ ಪೂಜೆ ಪುನಸ್ಕಾರಗಳು ಆಗಬೇಕು ಅಂತ. ಆ ಅಮ್ಮ ಏನು ಮಾಡುತ್ತೆ, ಯಾರೋ ಹುಡುಗರು ಈ ಥರ ಮಾಡ್ತಾಯಿದ್ದಾರೆ ನನಗೆ ಅಂದ್ಕೊಂಡು ನಿರ್ಲಕ್ಷ್ಯ ಮಾಡಿಬಿಡುತ್ತೆ. ಮತ್ತೆ ಒಂದು ವಾರ ಆದಮೇಲೆ ಅದೇ ಥರ ದೇವ್ರು ಬಂದು ನಾನು ಇಲ್ಲಿದ್ದೀನಿ ಅಂತ ಹೇಳಿದಾಗ ಅವ್ರು ಹೋಗಿ ಊರಿನ ಗ್ರಾಮಸ್ಥರ ಹತ್ರ ಹೇಳ್ತಾರೆ. ಅಮ್ಮ ನಂಜಮ್ಮ ಆ ಊರಿನ ಗ್ರಾಮಸ್ಥರೆಲ್ಲ ಬಂದು ಅಲ್ಲಿ ಪತ್ತೆ ಮಾಡಿದಾಗ ಅಲ್ಲಿ ದೇವರದು 3 ಅಡಿ ವಿಗ್ರಹ ಸಿಗ್ತದೆ. ಅವತ್ತಿಂದ ಇಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತದೆ. ಇದು ಬಂದು ಬೆಂಗಳೂರಿನ ಗವಿಪುರದ ಗುಟ್ಟಳ್ಳಿಯಲ್ಲಿರ್ತದೆ. ಇದು ದೇವರು ಒಂದೇ ಬಂಡೆಯಲ್ಲಿ ಮೂಡಿರೋದ್ರಿಂದ ಈ ದೇವತೆಯನ್ನು ಬಂಡೆ ಮಹಾಕಾಳಿ, ಬಂಡಿ ಕಾಳಮ್ಮ ಅಂತ ನಾನಾ ರೂಪದಿಂದ ಕರೀತಾರೆ. ಈ ಬಂಡೆ ಮಹಾಕಾಳಿ ಅನ್ನೋದು ವಿಶೇಷ ಏನಪ್ಪ ಅಂದರೆ, ಉಗ್ರ ರೂಪ ಅಂತ ಅಲ್ಲದೆ ಸೌಮ್ಯ ರೂಪ, ಶಾಂತಿಯುತವಾಗಿದೆ. 4 ಕೈಗಳಿಂದ ದೇವಿಯು 4 ಆಯುಧಗಳನ್ನು ಹಿಡ್ಕೊಂಡಿರ್ತಾಳೆ. ಇಲ್ಲಿ ಬೆಳಗ್ಗೆ ನಾವು ಭಾನುವಾರ, ಶುಕ್ರವಾರ, ಮಂಗಳವಾರ ಬೆಳಗ್ಗೆ ದೇವಾಲಯಕ್ಕೆ ಭೇಟಿ ನೀಡಿದಾಗ ದೇವರಿಗೆ ಅಭಿಷೇಕ ಮಾಡಿರ್ತಾರಲ್ಲ, ಆ ನೀರಿರುತ್ತಲ್ಲ, ಆ ದೇವಿಯನ್ನು ನಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೋಬೋದು. ಆವಾಗ ದೇವ್ರ ಮೇಲಿಂದ ಅಭಿಷೇಕ ಮಾಡಿರೋ ನೀರನ್ನ ಹೋಗಿರೋ ಭಕ್ತಾದಿಗಳ ಮೇಲೆ ಪ್ರೋಷಣೆ ಮಾಡಿಸ್ತಾರೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಇಲ್ಲಿ ವಿಶೇಷ ಪೂಜೆಗಳು ನಡೀತವೆ. ಇಲ್ಲಿ ಯಾರು ಮಾಟ ಮಂತ್ರ, ವಶೀಕರಣ, ಕೆಟ್ಟ ದೃಷ್ಟಿ ಇರುತ್ತೆ ಅವ್ರಿಗೆ ವಿಶೇಷವಾಗಿ ತಡೆಗಳನ್ನ ಒಡ್ಕೊಡ್ತಾ ಇರ್ತಾರೆ. ಮತ್ತು ಉದ್ಯೋಗ, ವ್ಯಾಪಾರ ಮತ್ತು ಮದುವೆಯಲ್ಲಿ ವಿಳಂಬ ಆದರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡ್ಬೋದು. ಈ ಬಂಡೆ ಮಹಾಕಾಳಿ ಅಂತೂ ಅತ್ಯಂತ ಶಕ್ತಿಶಾಲಿ ಅಮ್ಮ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಪ್ರಸಾದ ಸೇವೆ ಕೂಡಗಳನ್ನು ನಡೆಸ್ತಾರೆ. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಇಟ್ಕೊಳ್ರಿ, ಇವನ್ನ ಆಡ್ತಾ ಕೊಡ್ತೀನಿ ರೀ. 18 ಸ್ಟಾರ್ಟಿಂಗ್ ಕ್ಲಿಪ್ಪಲ್ಲಿ ಹಾಕಿದ್ದೀನಿ. ನನ್ನ ಮಗು ಮುಡಿ ತರಿಸ್ತಾ ಇರೋದು ನೋಡಿ. ನಾವು ಮುಡಿ ಕೊಡೋಕ್ಕೆ ಅಂತ ಹೋಗಿದ್ದು, ಅಂದರೆ ಜಾಸ್ತಿ ಇಲ್ಲಿ ಮುಡಿ ಏನು ಕೊಡಿಸಲ್ಲ. ಇದು ತಡೆ ಓಡಿಸೋದೆ ತುಂಬ ಭಕ್ತಾದಿಗಳು ಬಂದು ತಡೆ ಓಡಿಸ್ತಾರೆ. ಯಾರು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಭೇಟಿ ನೀಡಿಲ್ಲ ಅಂದರೆ ಭೇಟಿ ನೀಡಿ, ಯಾರು ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾನು ಆಲೇ ತುಂಬ ದಿನಗಳಿಂದ ಲಾಗ್ ಮಾಡ್ತಾ ಇರಲಿಲ್ಲ. ನೋಡಿ ಫ್ರೆಂಡ್ಸ್, ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ತಾಯಿ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಸ್ವಲ್ಪ ಫೋಟೋ ಎಲ್ಲ ತಕ್ಕೊಂಡು ನೋಡಿ, ಇವಾಗ ಹೊರ್ಗಡೆ ಬಂದಿದ್ದೀವಿ. ದೇವಸ್ಥಾನದಿಂದ ಹೊರಗಡೆ ಪಾರ್ಕಿಂಗ್ ಅಂಗಡಿಗಳೆಲ್ಲ ಇದ್ದಾವೆ. ಅಂಗಡಿಗಳಲ್ಲಿ ಮಕ್ಕಳಿಗೆಲ್ಲ ಸ್ವಲ್ಪ ಆಟ ಸಾಮಾನು, ಸರಗಳೆಲ್ಲ ತೊಗೊಂಡು ಹೋಗ್ತಾಯಿದ್ದೀವಿ ನೋಡಿ. ಇವಾಗ ಇಲ್ಲಿಂದಾನೆ ಎಂಟ್ರೆನ್ಸ್ ಹೋಗಬೇಕು. ಫಸ್ಟು ಇನ್ನೊಂದು ಡೋರ್ ಇತ್ತು ದೇವಸ್ಥಾನಕ್ಕೆ, ಈ ಕಡೆಯಿಂದ ಹೋಗಬೇಕು. ದರ್ಶನ ಮುಗಿಸ್ಕೊಂಡು ಬರೋದು ಒಂದೇ ಕಡೆನೇ ಸೈಡು, ಹೋಗೋದು ಒಂದೇ ಸೈಡು. ಈ ಆರ್ಚ್ ಇದೆಯಲ್ಲ, ಆರ್ಚು ಒಳಗಡೆಯಿಂದ ಫಸ್ಟು ಹೋಗ್ತಾಯಿದ್ದೋ, ಇವಾಗ ಏನೋ ಗೊತ್ತಿಲ್ಲ, ಆ ಡೋರ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಮತ್ತು ನಾವು ಹೋಗಿದ್ದ ದಿನ ರಥಸಪ್ತಮಿ ಆಗಿತ್ತು. ಬಂಡೆಕಾಳಿ ಮಹಾಕಾಳಿ ದೇವಸ್ಥಾನ ಮುಂದಗಡೆನೇ ಇನ್ನೊಂದು ದೇವಸ್ಥಾನ ಕೂಡ ಇದೆ, ಆವಾಗ ನೋಡಿ ಆ ರಥಸಪ್ತಮಿ ಆಗೋದ್ರಿಂದ ಅಲ್ಲಿ ತೇರು ಕೂಡ ಎಳಿತಾ ಇದ್ರು ನೋಡಿ. ದೇವ್ರನ್ನ ಚೆನ್ನಾಗಿ ಕುಣಿಸ್ತಾ ಇದ್ದಾರೆ. ದೇವ್ರನ್ನೆಲ್ಲ ಮೆರವಣಿಗೆ ಮಾಡ್ತಾರಲ್ಲ ಖಡ್ಗ ಇಟ್ಕೊಂಡು, ಅವರು ಅದನ್ನೆಲ್ಲ ನೋಡಿಕೊಂಡು ಅಲ್ಲೂ ಕೂಡ ಪ್ರಸಾದ ಕೊಡ್ತಾಯಿದ್ರು. ಪುಳಿಯೋಗರೆ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಪುಳಿಯೋಗರೆ ತಿಂದ್ಕೊಂಡು ಮನೆ ಕಡೆ ಬಂದು ನೀವು ಮತ್ತು ದೇವಸ್ಥಾನ ಬೆಳಗ್ಗೆ 6:30ಇಂದನೇ ತೆಗ್ದಿರುತ್ತೆ. ನೈಟ್ 8 ಗಂಟೆವರೆಗೂ ಇರುತ್ತೆ. ಅಮಾವಾಸ್ಯೆ ಹುಣ್ಣಿಮೆಗಳಂತೂ 10 ಗಂಟೆವರೆಗೂ ಇರುತ್ತೆ. ಬೆಳಗ್ಗೆ 4 ಗಂಟೆ 5 ಗಂಟೆಯಿಂದನೇ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ದೇವಸ್ಥಾನ
ತೆಗೆದಿರುತ್ತೆ. ಅದರಲ್ಲೂ ವಿಶೇಷತೆ ಏನಪ್ಪ ಅಂದರೆ ದೇವ್ರನ್ನ ಮುಟ್ಟೋಕ್ಕೆ ಬಿಡಲ್ಲ. ಬೇರೆ ಕಡೆ ಒಳಗಡೆ ಕೂಡ ಅಲೋ ಇರಲ್ಲ. ಇಲ್ಲಿ ಆ ಥರ ಇಲ್ಲ. ನಾವು ಹೋಗಿ ತಾಯಿ ಪಾದನ ಇಟ್ಕೊಂಡು ನಿಂತ್ಕೊಂಡ್ರೆ ತಾಯಿಗೆ ಅಭಿಷೇಕ ಮಾಡಿರ್ತಾರಲ್ಲ ನೀರು, ಆ ನೀರನ್ನ ನಮ್ಮ ಮೇಲೆ ನಮಗೆ ಪ್ರೋಕ್ಷಣೆ ಮಾಡಿಸ್ತಾರೆ. ನಾವು ಹಿಂಗೆ ಎಲ್ಲೋ ಒಂದು ಕಡೆ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಕೇಳೋಕ್ಕೆ ಹೋಗಿದಾಗ ನಮಗೆ ಅಲ್ಲಿ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿ ತಡೆ ಓಡಿಸ್ಕೊಬನ್ನಿ ಅಂತ ಹೇಳಿದರು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.